ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಷಭ ರಾಶಿ ಅವರಿಗೆ ಏನೆಲ್ಲ ಅವರ ಲೈಫ್ ಅಲ್ಲಿ ನಡಿಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಒಂದು 10 to 15 ಡೇಸ್ ವರೆಗೂ ಅವರ ಒಂದು ಎನರ್ಜಿಯನ್ನ ಚೆಕ್ ಮಾಡೋಣ. ಹಾಗೆ ಒಂದು ಅವರ ಲವ್ ರಿಲೇಶನ್ಶಿಪ್ ಯಾವ ರೀತಿಯಾಗಿರುತ್ತೆ, ಅವರ ಒಂದು ಕರಿಯರ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ನಾನು ಇಲ್ಲಿ ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ತುಂಬಾನೇ ಚೆನ್ನಾಗಿರುವಂತದ್ದು. ಸೊ ಲಾಸ್ಟ್ ಅಲ್ಲಿ ಯೂನಿವರ್ಸ್ ಗೈಡೆನ್ಸ್ ಕೂಡ ನಾವು ನೋಡ್ಕೊಂಡು ಬರೋಣ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ಸ್ ಇಂದ ತುಂಬಾ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದೀರಾ. ಏನೋ ಸಮಸ್ಯೆ, ನೀವು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ರಿ ನಿಮ್ಮ ಒಂದು ಹೆಲ್ತ್ ವೈಸ್, ಅದರಿಂದ ನೀವು ರಿಕವರ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ತುಂಬಾ ಫಾಸ್ಟ್ ಆಗಿ ರಿಕವರ್ ಆಗ್ತಾ ಇದ್ದೀರಾ, ಚೆನ್ನಾಗಿರುತ್ತೆ ಹೆಲ್ತ್ ನಿಮ್ದು ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ತುಂಬಾನೇ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಅಫ್ಕೋರ್ಸ್ ನಿಮ್ಗೆ ಕಠಿಣವಾದಂತ ಸಮಯ ಇದೆ, ಚಾಲೆಂಜಸ್ ಬರ್ತಾ ಇದೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇರುವಂತ ವರ್ಕ್ ಬರ್ತಾ ಇದೆ, ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಜಾಬ್ ಇರ್ಬೋದು, ಅಲ್ಲಿ ನಿಮ್ಗೆ ತುಂಬಾನೇ ಬ್ಯಾಕ್ ಟು ಬ್ಯಾಕ್ ಚಾಲೆಂಜಸ್ ಬರ್ತಾ ಇದೆ. ಈವನ್ ಅದನ್ನ ಫೇಸ್ ಮಾಡ್ತಾ ಇದ್ದೀರಾ, ಬಟ್ ಒಂದಾದ ನಂತರ ಒಂದು ನಿಮ್ಗೆ ಚಾಲೆಂಜಸ್ ಬರ್ತಾ ಇದೆ, ನೀವು ಮಾಡ್ತೀರಾ ಕೂಡ. ತುಂಬಾ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಇರುತ್ತೆ, ಬಟ್ ನೀವು ಅದರಿಂದ ಹೊರಗಡೆ ಬರ್ತೀರಾ. ಓಕೆ, ಬರುವಂತ ದಿನಗಳಲ್ಲಿ. ಹಾಗೆ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ ಲವ್ ರಿಲೇಶನ್ಶಿಪ್ ಅಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಇಬ್ಬರು ಪ್ರೀತಿ ಯಾವ ರೀತಿ ಇದೆ ಅಂತಂದ್ರೆ, ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಪ್ರೀತಿಯಲ್ಲಿ. ಯೂನಿವರ್ಸ್ ಬ್ಲೆಸಿಂಗ್ಸ್ ಬರ್ತಾ ಇದೆ. ಓಕೆ, ಎಮೋಷನಲಿ ಇಬ್ರು ಕೂಡ ತುಂಬಾನೇ ಕನೆಕ್ಟೆಡ್ ಆಗಿದ್ದೀರಾ. ಎಮೋಷನಲಿ ನೀವು ಫುಲ್ಫಿಲ್ಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ತೀರಾ. ಒಂದು ಫ್ರೂಟ್ಫುಲ್ ರಿಸಲ್ಟ್ ಕೂಡ ಬರ್ತಾ ಇದೆ. ಮೇ ಬಿ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಅಂದ್ರೆ ಇವಾಗ ನೀವು ಮ್ಯಾರಿಡ್ ಆಗಿದ್ರೆ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ಅದಕ್ಕೆ ನಿಮ್ಗೆ ಒಂದು ಬ್ಲೆಸಿಂಗ್ಸ್ ಬರ್ತಾ ಇದೆ ಯೂನಿವರ್ಸ್ ಇಂದ. ಸ್ಟೆಬಿಲಿಟಿ ಇದೆ. ಡಿಸ್ಟ್ರಾಕ್ಷನ್ಸ್ ಇದ್ರೂ ಕೂಡ ಅದನ್ನ ನೀವು ನಿಭಾಯಿಸ್ಕೊಳ್ತೀರಾ. ಅವಾಯ್ಡ್ ಏನ್ ಮಾಡ್ಬೇಕು, ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ಥರ್ಡ್ ಪರ್ಸನ್ ಎಂಟ್ರಿಯನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೇಕು. ಯಾರ ಮಾತನ್ನು ಕೂಡ ಕೇಳಬಾರ್ದು. ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ನೋಡಿ, ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ ನಿಮ್ಗೆ ಚಾಲೆಂಜಸ್ ಬರ್ತಾ ಇರುವಂತದ್ದು ನಿಮ್ಮ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಅಂತ ಹೇಳ್ತಾ. ಸೊ ರಿಗಾರ್ಡಿಂಗ್ ಅದಕ್ಕೆ ನಿಮ್ಗೆ ನಾನು ಸಜೆಸ್ಟ್ ಮಾಡೋದು ಏನಂತಂದ್ರೆ, ಯೂನಿವರ್ಸ್ ಇಂದ, ಸೊ ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಅನ್ನ ಮಾಡ್ಕೊಳಿಕ್ ಹೋಗ್ಬೇಡಿ. ಎಫರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ಸೊ ಹ್ಯಾಂಗಪ್ ಆಗೋದ್ ಬೇಡ. ಓಕೆ, ಫೀಲ್ ಮಾಡ್ಕೊಳಿಕ್ ಹೋಗ್ಬೇಡಿ. ಅದರಿಂದ ಹೊರಗಡೆ ಬಂದೇ ಬರ್ತೀರಾ. ನೀವ್ ಏನ್ ಎಫರ್ಟ್ ಹಾಕಿರ್ತೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಅದನ್ನ ನೀವು ಅವಾಯ್ಡ್ ಮಾಡಿ. ಹ್ಯಾಂಗಪ್ ಆಗೋದನ್ನ ರೀಸ್ಟಾರ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಹೆಚ್ಚಿನ ವಿವರಣೆಗಾಗಿ ನೀವು ಯೂಟ್ಯೂಬ್ ಚಾನೆಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಡೀಟೇಲ್